ಹಾಯ್ ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರೋವಂಥದ್ದು ವೃಷಭ ರಾಶಿಯವರ ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಳಿ, ಯೂನಿವರ್ಸ್ ಅವರಿಗೆ ಏನು ಹೇಳಲಿಕ್ಕೆ ಹೋಗ್ತಾ ಇದೆ ರಿಲೇಶನ್ಶಿಪ್ ವೈಸ್ ಅಂತ ನೋಡ್ಕೊಂಡು ಬರೋಣ. ಹಾಗೆ ಇದುವರೆಗೂ ನನಗೆ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದರೆ ಒಂದ್ಸಾರಿ ರೀಡಿಂಗಿಗೆ ಕನೆಕ್ಟ್ ಆಗಿ ತುಂಬ ಆ್ಯಕ್ಯುರೇಟ್ ಆಗಿ ರೀಡಿಂಗ್ ಬರುತ್ತೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತುಂಬ ಜನ ನನಗೆ ಪರ್ಸ್ನಲ್ ರೀಡಿಂಗ್ ಆಪ್ಷನ್ಸ್ ಎಲ್ಲ ಕೇಳ್ತಾ ಇದ್ದೀರಾ. ಹಾಗಾಗಿ ಒಂದ್ಸಾರಿ ನಾನು ಕಾಮೆಂಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ. ನಿಮಗೆ ನೆಸಸರಿ ಇದೆ ರೀಡಿಂಗ್ ತೊಗೋಬೇಕು ಅನ್ನೋ ಹಾಗಿತ್ತು, ಜೆನ್ಯೂನ್ ಆಗಿ ನೀವು ರೀಡಿಂಗ್ ತೊಗೋಬೇಕು ಅಂತ ಅನಿಸಿದರೆ ಖಂಡಿತ ಒಂದ್ಸಾರಿ ನನಗೆ ಕನೆಕ್ಟ್ ಆಗಿ. ಏನಾದರೂ ಇರ್ಬೋದು, ನಿಮ್ಮ ರಿಲೇಷನ್ಶಿಪ್ ಪ್ರಾಬ್ಲಮ್ ನಡೀತಾ ಇದೆ, ಕಪಲ್ಸ್ ಪ್ರಾಬ್ಲಮ್ ನಡೀತಾ ಇದೆ, ನಿಮಗೆ ಸಮಥಿಂಗ್ ನಿಮ್ಮ ಒಂದು ಕರಿಯರ್ ಅಥವಾ ಜಾಬಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಹೆಲ್ತ್ ಇಶ್ಯೂಸ್ ನಡೀತಾ ಇದೆ, ಖಂಡಿತ ಒಂದ್ಸಾರಿ ಕನೆಕ್ಟ್ ಮಾಡಿ ನಿಮಗೆ ಅಕ್ಯುರೇಟ್ ಆಗಿ ಆನ್ಸರ್ ಬರುತ್ತೆ ಅಂತ ಹೇಳ್ಬೋದು. ವಿತ್ ರೆಮಿಡೀಸ್ ಜೊತೆಗೆ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾ ಐಡಿಗೂ ಕೂಡ ಕನೆಕ್ಟ್ ಆಗ್ಬೋದು. ಡೈಲಿ ಬೇಸ್ ಮೇಲೆ ಎನರ್ಜಿ ರೀಡಿಂಗ್ ಇರುತ್ತೆ. ಒಂದ್ಸಾರಿ ನೀವು ನನಗೆ ಕನೆಕ್ಟ್ ಆಗಿ ಚೆಕ್ ಮಾಡಿ. ಓಕೆ, ಹಾಗಿದ್ರೆ ಇವತ್ತು ನೋಡೋಣ ವೃಷಭ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಎನರ್ಜೆಟಿಕ್ ಆಗಿದ್ದೀರಾ, ತುಂಬ ತುಂಬ ಎನರ್ಜೆಟಿಕ್ ಆಗಿದ್ದೀರಾ. ಮತ್ತು ಸ್ವಲ್ಪ ಯಾಕೋ ರಿಸ್ಟ್ರಿಕ್ಟೆಡ್ ಮೋಡಲ್ಲಿ ಇದ್ದೀರಾ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಎದಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಪಾಸಿಟಿವ್ ಆಗಿದ್ದೀರಾ, ಇಲ್ಲ ಅಂತ ಅಲ್ಲ. ಬಟ್ ಸಮ್ವೇರ್ ಎಲ್ಲೋ ಏನಾಗ್ತಾ ಇದೆ, ನಿಮ್ಮದೇ ಆಗಬೇಕು ಅನ್ನೋವಂಥ ಮೈಂಡ್ಸೆಟ್ ಏನು ಇಟ್ಕೊಂಡು ಹೋಗ್ತಾ ಇದ್ದೀರಾ, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಬಟ್ ಎನರ್ಜಿ ವೈಸ್ ನೋಡ್ತಾ ಇದ್ದರೆ ತುಂಬ ತುಂಬ ಪಾಸಿಟಿವ್ ಆಗಿರೋ ಅಂಥದ್ದು. ಯಾವ ರೀತಿ ನೀವು ಎನರ್ಜೆಟಿಕ್ ಆಗಿದ್ದೀರಾ ಅಂದರೆ, ಎಲ್ಲನೂ ನೀವೇನು ಅಂದ್ಕೊಳ್ತಾ ಇದ್ದೀರಾ ಅದನ್ನು ಪಡಿತಾ ಇದ್ದೀರಾ ನಿಮ್ಮ ಲೈಫಲ್ಲಿ, ಇಲ್ಲ ನಿಮ್ಮ ಕರಿಯರಲ್ಲಿ ನೀವು ತುಂಬ ಸ್ಟೆಬಿಲಿಟಿಯನ್ನು ಪಡ್ಕೊಂಡಿದ್ದೀರಾ. ಇದು ಸ್ಟೆಬಿಲಿಟಿ ಹಾಗೆ ನಿಮಗೆ ಬಂದಿರೋದಲ್ಲ. ಇದು ಯಾವ ರೀತಿ ಅಂತಂದರೆ, ನೀವು ತುಂಬ ಎಫರ್ಟ್ ಹಾಕಿ ಇದನ್ನು ನೀವು ಪಡ್ಕೊಂಡಿರೋ ಅಂಥದ್ದು. ಓಕೆ, ಹಾಗಾಗಿ ನಿಮಗೆ ಯಾರಿಗೆ ಎದಕ್ಕೆ ಸೋಲ್ಬೇಕು, ಎದಕ್ಕೆ ನಾವು ಇನ್ನೊಬ್ಬರಿಗೆ ತಲೆ ಬಾಗಿ ನಡಿಬೇಕು ಅನ್ನೋ ಅಂಥದ್ದು ನಿಮಗೊಂದು ಥಾಟ್ ಪ್ರೊಸೆಸ್ ನಡೀತಾ ಇರುತ್ತೆ ಮನಸ್ಸಲ್ಲಿ. ಓಕೆ, ತುಂಬ ಪಾಸಿಟಿವ್ ಆಗಿರೋವಂಥ ಕಾರ್ಡ್ ಬಂದಿದೆ. ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಿ. ಯಾಕಂತಂದರೆ ಹೆಲ್ತಲ್ಲಿ ನಿಮಗೆ ಏನಾದರೂ ಸ್ವಲ್ಪ ವೀಕ್ನೆಸ್ ಇರುವಂಥದ್ದು, ಇಲ್ನೆಸ್ ಇರುವಂಥ ಪ್ರಾಬ್ಲಮ್ ಇರ್ಬೋದು. ಅದನ್ನು ಬಿಟ್ಟರೆ ಬೇರೆ ಏನೂ ನನಗೆ ಅನಿಸೋದಿಲ್ಲ. ಉಳಿದಿದ್ದೆಲ್ಲ ತುಂಬ ಚೆನ್ನಾಗಿದೆ, ಎನರ್ಜೆಟಿಕ್ ಆಗಿದ್ದೀರಾ, ಸೂಪರ್. ಇನ್ನು ನಿಮ್ಮ ಒಂದು ಫೀಲಿಂಗ್ಸನ್ನು ನೋಡ್ತಾ ಇದ್ದರೆ, ಸಮಥಿಂಗ್ ಯಾರೋ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ, ಅವ್ರ ಬಗ್ಗೆ ತುಂಬ ವಿಚಾರ ಮಾಡ್ತಾ ಇದ್ದೀರಾ ಅನ್ನೋ ಅಂಥದ್ದು. ಯಾಕಂತಂದರೆ ಮೇ ಬಿ ನಿಮ್ಮ ಒಂದು ಈ ರಿಲೇಷನ್ಶಿಪ್ ವೈಸ್ ಯಾರಾದರೂ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ. ತುಂಬ ಪಾಸಿಟಿವ್ ಆಗಿರುವಂಥ ಕಾರ್ಡು. ಎದಕ್ಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಇದು ನೀವು ಏನು ಥಿಂಕ್ ಮಾಡ್ತಾ ಇದ್ದೀರಾ ಅಂತಂದರೆ, ಮೇ ಬಿ ನೀವು ಲೈಫಲ್ಲಿ ಸೆಟ್ಲ್ ಆಗಬೇಕು, ಹಾಗಾಗಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ಕೋಬೇಕು ರಿಲೇಷನ್ಶಿಪ್ಪಿಂದ ಅನ್ನೋವಂಥದ್ದು ಒಂದು ಕಡೆ ಎಲ್ಲೋ ನಿಮಗೆ ಮೈಂಡಲ್ಲಿ ಓಡಾಡ್ತಾ ಇದೆ. ಇಶ್ಯೂಸ್ ಏನು ಬರುತ್ತಾ ಇದೆ ಅಂತಂದರೆ, ಕಮಿಟ್ಮೆಂಟ್ ಇಶ್ಯೂಸು ಮತ್ತು ಸ್ವಲ್ಪ ಇಮ್ಮೆಚೂರಿಟಿ ಪ್ರಾಬ್ಲಮ್ ಬರ್ತಾ ಇರೋವಂಥದ್ದು. ಅದನ್ನು ಬಿಟ್ಟರೆ ಪ್ರಾಬ್ಲಮ್ ಅಂತ ಏನೂ ಇಲ್ಲ, ತುಂಬ ಚೆನ್ನಾಗಿರುವಂಥ ಕಾರ್ಡ್ ಬರ್ತಾ ಇದೆ. ಮತ್ತು ತುಂಬ ವಿಚಾರ ಕೂಡ ಮಾಡ್ತಾ ಇದ್ದೀರಿ. ಏನಂತಂದರೆ ಫೀಲಿಂಗ್ಸ್ ತುಂಬ ಪಾಸಿಟಿವ್ ಆಗಿದೆ ನಿಮ್ಮದು. ನಿಮ್ಮ ಮೈಂಡಲ್ಲಿ ಏನು ನಡೀತಾ ಇದೆ ಅಂದರೆ, ನಿಮ್ಮ ಪಾರ್ಟ್ನರ್ ಎಲ್ಲೋ ಒಂದು ಕಡೆ ಇಮ್ಮೆಚೂರ್ ಆಗಿದ್ದಾರೆ, ಅವರು ಕಮಿಟ್ಮೆಂಟ್ ಮಾಡ್ತಾ ಇಲ್ಲ ಅನ್ನೋವಂಥದ್ದು ಎಲ್ಲೋ ಒಂದು ಕಡೆ ನಿಮಗೆ ನಡೀತಾ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಇನ್ನೂ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಬೇಕು ರಿಲೇಷನ್ಶಿಪ್ಪಲ್ಲಿ ಅನ್ನೋವಂಥದ್ದು ನಿಮ್ಮ ಒಂದು ಥಾಟ್ ಪ್ರೊಸೆಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ. ಅವರು ಎಲ್ಲೋ ಒಂದು ಕಡೆ ಸ್ವಲ್ಪ ಇಮ್ಮೆಚೂರಿಟಿ ಇದೆ ಅವರಿಗೆ. ಓಕೆ, ಅದಕ್ಕೆ ನೀವು ಏನು ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಈ ರೀತಿ ಇದ್ದಾರೆ ಅಂತ ಹೇಳಿ. ಇನ್ನೊಂದು ಕಡೆ ನಿಮ್ಮ ಪಾರ್ಟ್ನರ್ ಬಗ್ಗೆ ನೋಡಿದಾಗ ಅವರು ನಿಮ್ಮ ಬಗ್ಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ನೀವು ಇಮ್ಮೆಚೂರ್ ಆಗಿದ್ದೀರಾ ಅನ್ನೋವಂಥದ್ದು ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಕೂಡ ತುಂಬ ಪಾಸಿಟಿವ್ ಆಗಿದ್ದಾರೆ. ಇಬ್ಬರು ಥಾಟ್ಸು ತುಂಬ ಪಾಸಿಟಿವ್ ಆಗಿರೋವಂಥದ್ದು. ಇಬ್ಬರು ಒಬ್ರಿಗೊಬ್ರು ಕಮಿಟ್ ಆಗಿರ್ತೀರಾ, ಒಂದು ಎಮೋಷ್ನಲಿ ಕನೆಕ್ಟೆಡ್ ಆಗಿರ್ತೀರಾ, ಒಂದು ಪೀಕ್ ಲೆವೆಲಲ್ಲಿ ನಿಮ್ಮ ರಿಲೇಷನ್ಶಿಪ್ ಇದೆ. ಇಲ್ಲಿ ಇನ್ನೊಂದು ಏನಂತಂದರೆ, ಸ್ವಲ್ಪ ಬೇಗ ನೀವು ರಿಲೇಷನ್ಶಿಪ್ಪಲ್ಲಿ ಬಂದಿರೋವಂಥದ್ದು. ಓಕೆ, ಅದು ಆದರೂ ಕೂಡ ಏನು ಪ್ರಾಬ್ಲಮ್ ಅಂತ ಏನೂ ಇಲ್ಲ. ಒಂದು ಪಾಸಿಟಿವ್ ಥಾಟ್ ಏನಂತಂದರೆ, ಇಲ್ಲಿ ಇಬ್ಬರ ನಡುವೆ ಇಬ್ಬರು ಏನು ವಿಚಾರ ಮಾಡ್ತೀರಾ ಅಂತಂದರೆ,
ನೀವು ತುಂಬ ಎನರ್ಜೆಟಿಕ್ ಆಗಿದ್ದೀರಾ, ನೀವು ತುಂಬ ಏನು ಅನ್ಕೊಳ್ತೀರಾ ಅದನ್ನ ಲೈಫಲ್ಲಿ ಮಾಡ್ತೀರಾ, ಯಾವುದೇ ಒಂದು ಕೆಲ್ಸಕ್ಕೆ ಕೈ ಹಾಕಿದ್ರೆ ಅದನ್ನ ಬೇಗ ಸಕ್ಸಸ್ ಪಡ್ಕೊಳ್ತೀರಾ ಅನ್ನೋವಂಥದ್ದೆಲ್ಲ ಅವ್ರ ಮೈಂಡಲ್ಲಿ ನಡೀತಾ ಇದೆ. ಆ ರೀತಿ ನೀವು ತುಂಬ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ವಿಚಾರ ಮಾಡ್ತಾರೆ ಅವರು. ಹಾಗಿದ್ರೆ ಬರುವಂಥ ದಿನಗಳಲ್ಲಿ ನೋಡಿ ಸ್ವಲ್ಪ ಡಿಸಪಾಯಿಂಟ್ ಆಗುವಂಥ ಚಾನ್ಸಸ್ ಬರುತ್ತೆ. ಯಾಕಂತಂದ್ರೆ ನೀವು ಏನಾದರೂ ಅವ್ರಿಗೆ ಹೇಳಲಿಕ್ಕೆ ಹೋದ್ರೆ, ಓಕೆ, ನೀವೇನಾದರೂ ಹೇಳಲಿಕ್ಕೆ ಹೋದ್ರೆ ಅವ್ರು ಅದನ್ನ ಕೇಳೋದಿಲ್ಲ ಅಂತಂದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಡಿಸಪಾಯಿಂಟ್ ಆಗುವಂಥದ್ದು. ತುಂಬಾ ಅವ್ರ ಲೈಫಲ್ಲಿ ಎಂಟ್ರಿ ಆಗ್ಲಿಕ್ಕೆ ಹೋಗಬೇಡಿ. ನಾನು ಹೇಳೋದು ಅವ್ರಿಗೆ ಸ್ವಲ್ಪ ಫ್ರೀಡಮ್ ಅನ್ನ ಕೊಡಿ. ತುಂಬಾ ನಾವು ಎಲ್ಲಾನು ನಮ್ಮಿಂತ್ರನೇ ಆಗ್ಬೇಕು ಅನ್ನೋಂಥ ಮನೋಭಾವ ಇಟ್ಕೋಬಾರ್ದು. ಸ್ವಲ್ಪ ಅವ್ರಿಗೂ ಫ್ರೀಡಮ್ ಅನ್ನ ಕೊಡಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ನೀವೇನೋ ಹೇಳ್ತೀರಾ, ಅವ್ರೇನೋ ತಿಳ್ಕೊಳ್ತಾರೆ, ಅವ್ರು ಅದನ್ನ ಕೇಳಲಿಲ್ಲ ಅಂತಂದ್ರೆ ಮತ್ತೆ ನಿಮ್ಮ ಮನಸ್ಸಿಂದ ತುಂಬಾ ನೀವು ನೊಂದ್ಕೊಳ್ತೀರಾ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಓಕೆ, ಸ್ವಲ್ಪ ಇಲ್ಲಿ ಸ್ವಲ್ಪ ಮೆಚುರಿಟಿಯನ್ನ ತೋರಿಸ್ಬೇಕಾಗತ್ತೆ. ಮತ್ತೆ ಇಷ್ಟೇ ಅಲ್ಲ, ಇನ್ನೂ ಒಂದು ಹೇಳಬೇಕು ಅಂತಂದ್ರೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬಾ ಚೆನ್ನಾಗಿರುತ್ತೆ ನಿಮ್ದು ಇಬ್ಬರದು. ಸ್ವಲ್ಪ ಏನು ಇಂಟರ್ಫಿಯರ್ ಮಾಡ್ತೀರಾ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಬಟ್ ಅದನ್ನ ಬಿಟ್ರೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬಾ ಚೆನ್ನಾಗಿರುತ್ತೆ. ಇಬ್ರು ತುಂಬಾ ಲಾಜಿಕ್ ಆಗಿ ಥಿಂಕ್ ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ, ಮೊಮೆಂಟ್ಸನ್ನ ಎಂಜಾಯ್ ಮಾಡ್ತಾ ಇದ್ದೀರಾ. ಇನ್ನು ನಿಮ್ಗೆ ಹೇಳಬೇಕು ಅಂತಂದ್ರೆ ಸ್ವಲ್ಪ ಎಂಜಾಯ್ ಮಾಡಬೇಕು ಅನ್ನೋದ್ರು ಕೂಡ ಇಲ್ಲಿ ಬರ್ತಾ ಇದೆ. ನೀವು ನಿಮ್ಮ ರಿಲೇಶನ್‌ಶಿಪ್ಪನ್ನ ಒಂದು ಸೆಲೆಬ್ರೇಟ್ ಮಾಡಬೇಕು, ಎಂಜಾಯ್ ಮಾಡಬೇಕು. ಮತ್ತೆ ಇನ್ನೂ ಹೇಳಬೇಕು ಅಂತಂದ್ರೆ, ಇನ್ನೂ ಒಂದ್ ಕಡೆ ನನಗೆ ಅನಿಸ್ತಾ ಇರುವಂಥದ್ದು, ಎಲ್ಲೋ ನಿಮ್ಮ ಮೈಂಡಲ್ಲಿ ಏನು ಓಡ್ತಾ ಇದೆ, ನೀವು ಮ್ಯಾರೇಜ್ ಬಗ್ಗೆ ಏನಾದರೂ ಫಿಕ್ಸ್ ಮಾಡ್ಕೋಬೇಕು ಈ ರೀತಿ ಅಂತ ಹೇಳಿ, ಆ ಒಂದು ಮೂಮೆಂಟ್ ಕ್ರಿಯೇಟ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಹುದು. ಓಕೆ, ನಿಮಗೆ ರೈಟ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಅಂತ ಹೇಳಿ. ಸೊ ನೀವೇನಾದರೂ ಥಿಂಕ್ ಮಾಡುವಂಥದ್ದು. ಮತ್ತೆ ಆ, ತುಂಬ ತುಂಬ ಒಳ್ಳೆ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ಬರ್ತಾ ಇರುವಂಥದ್ದು, ತುಂಬ ಹ್ಯಾಪಿ ಮೂಮೆಂಟ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಇನ್ನು ಏನ್ ತೊಂದರೆಗಳು ಬರ್ಬೋದು ಅಥವಾ ಇನ್ ಫ್ಯೂಚರಲ್ಲಿ ಏನಾಗ್ಬೋದು ಅದನ್ನ ನೋಡೋಣ. ಇನ್ ಫ್ಯೂಚರಲ್ಲಿ ನೋಡಿ, ಸ್ವಲ್ಪ ಎಲ್ಲೋ ಒಂದ್ ಕಡೆ ಸ್ಟಕ್ ಎನರ್ಜಿ ನನಗೆ ಫೀಲ್ ಆಗ್ತಾ ಇದೆ. ಏನಂತಂದ್ರೆ, ಎಲ್ಲೋ ನಿಮ್ಮಷ್ಟಕ್ಕೆ ನೀವೇ ಎಲ್ಲೋ ಒಂದ್ ಕಡೆ ಏನಾದರೂ ಥಿಂಕ್ ಮಾಡುವಂಥದ್ದು, ಓವರ್ ಆಗಿ ಥಿಂಕ್ ಮಾಡುವಂಥದ್ದು, ಸ್ವಲ್ಪ ಎಂಗ್ಸೈಟಿ, ಸ್ಟ್ರೆಸ್ಸು ಇದೆಲ್ಲ ನಡೆಯುವಂಥದ್ದು ಚಾನ್ಸಸ್ ಪೂರ ನನಗೆ ಕಾಣ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಸ್ವಲ್ಪ ಎಲ್ಲೋ ಒಂದ್ ಕಡೆ ರಿಲೇಶನ್ಶಿಪ್ ಬಗ್ಗೆ ಒಂದು ಥಾಟ್ ಪ್ರೊಸೆಸ್ ಬರುತ್ತೆ, ನೆಗೆಟಿವಿಟಿ ಬಂದೇ ಬರುತ್ತೆ. ಸಿಚುವೇಶನ್ ಸ್ವಲ್ಪ ಬ್ಯಾಡ್ ಆಗಿದೆ, ಸಿಚುವೇಶನ್ ನಿಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋವಂಥದ್ದು ಎಲ್ಲೋ ಒಂದ್ ಕಡೆ ನಿಮ್ಮ ಇಬ್ಬರಲ್ಲಿ ಬರುವಂಥ ಚಾನ್ಸಸ್ ಪೂರ ಇದೆ ಇನ್ ಫ್ಯೂಚರಲ್ಲಿ. ಹಾಗಿದ್ರೆ ಯೂನಿವರ್ಸ್ ಏನು ಹೇಳ್ತಾ ಇದೆ ಅದನ್ನ ಕೂಡ ನೋಡೋಣ. ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಏನು ಮಾಡ್ತಾ ಇದೆ? ಗೈಡಿಯನ್ಸ್ ಅಂತಂದ್ರೆ ನೋಡಿ, ಇಲ್ಲಿ ಯೂನಿವರ್ಸ್ ಹೇಳ್ತಾ ಇರುವಂಥದ್ದು, ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ನೀವು ಫುಲ್ ಆನ್ ಎಂಜಾಯ್ ಯಾವ ರೀತಿ ಮಾಡಬೇಕು ಅಂತಂದ್ರೆ, ಅದರಲ್ಲಿ ಯಾವುದೇ ರೀತಿ ಮಟೀರಿಯಲಿಸ್ಟಿಕ್ ಲೈಫ್ ಅನ್ನ ಮಾಡ್ತೀವಿ ಅನ್ನುವಂಥದ್ದು ಇರಬಾರ್ದು. ಎಮೋಷನಲಿ ಕನೆಕ್ಟ್ ಆಗಬೇಕು ಅನ್ನುವಂಥದ್ದು. ನೀವಿಬ್ರು ಎಮೋಷನಲಿ ಕನೆಕ್ಟ್ ಆಗಬೇಕು ಅನ್ನುವಂಥದ್ದನ್ನ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಮತ್ತೆ ಮೇ ಬಿ ನೀವೇನಾದರೂ ಫೈನಾನ್ಷಿಯಲಿ ಕರೆಕ್ಟಾಗಿ ಪ್ರಾಪರಾಗಿ ಪ್ಲಾನಿಂಗ್ ಮಾಡ್ಕೊಳ್ತಾ ಇದ್ದೀರಾ, ಅದನ್ನ ನೀವು ನಿಮ್ಮ ಇದರಲ್ಲಿ ಮಾಡ್ಕೊಳ್ಳಿ. ಯಾಕಂತಂದ್ರೆ ಇಬ್ಬರಿಗೂ ಇದು ಮುಂದೆ ಬೇಕಾಗುವಂಥ ಸಿಚುವೇಶನ್ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆನೂ ನೀವು ಗಮನ ಕೊಡಬೇಕು. ಸ್ವಲ್ಪ ಸಪೋರ್ಟ್ ಮಾಡಬೇಕು. ಇಬ್ರು ಒಬ್ರಿಗೊಬ್ರು ಏನು ಮಾಡಬೇಕು, ಸಪೋರ್ಟ್ ಮಾಡಬೇಕು. ಒಬ್ರು ಯಾವುದಾದ್ರೂ ಕೆಲಸ ಮಾಡ್ತಾ ಇದ್ದೀರಾ, ಇನ್ನೊಬ್ರು ಅದಕ್ಕೆ ಸಪೋರ್ಟಿವ್ ಆಗಿರಿ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಸ್ವಲ್ಪ ನೀಡಿತ್ತು ಅಂತಂದ್ರೆ ಏನು ಮಾಡಬೇಕು, ಯಾರ್ದಾದ್ರೂ ನಿಮ್ಮ ಒಂದು ಫ್ರೆಂಡ್ಸ್ ನೀವು ಹೆಲ್ಪ್ ಅನ್ನ ತಗೊಳ್ಳಿ ಅನ್ನೋವಂಥದ್ದು. ಓಕೆ, ನಿಮಗೆ ಯಾರು ರಿಲೇಟ್ ಇರ್ತಾರೆ, ನಿಮ್ಮಿಬ್ಬರ ನಡುವೆ ಯಾರು ಕಾಮನ್ ಕನೆಕ್ಷನ್ ಆಗಿರುವಂಥ ಒಬ್ರು ಫ್ರೆಂಡ್ ಇರ್ತಾರೆ, ಅವ್ರಿಗೆ ನೀವು ಸಜೆಷನ್ ಅನ್ನ ಕೇಳ್ಬೋದು. ಇದರಲ್ಲಿ ನೀಡಿದ್ರೆ ಮಾತ್ರ, ಇಲ್ಲ ಅಂದ್ರೆ ನಿಮ್ಮಲ್ಲೇನೆ ಬಗೆಹರಿಸ್ಕೋಬಹುದು ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಅಷ್ಟೇನು ದೊಡ್ಡ ವಿಷಯ ಅಂತ ಬರ್ತಾ ಇಲ್ಲ, ಚೆನ್ನಾಗಿದೆ. ಓಕೆ, ರೀಡಿಂಗ್ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ. ಮತ್ತೆ
ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.